100% ನ್ಯೂಸ್ ಕೊಡುತ್ತೆ. ಇದೇ ರೀತಿಯಲ್ಲಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ಬೆಂಗಳೂರಿನ ಆಮ್ಲಜನಕ ಟ್ಯಾಂಕ್, ಆ ಟ್ಯಾಂಕ್ಗೆ ಕೈ ಹಾಕ್ತಾ ಸರ್ಕಾರ ಅನ್ನೋ ಪ್ರಶ್ನೆ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ಗೂ ಕೂಡ ಸಂಕಷ್ಟ ಎದುರಾಯ್ತಾ? ಹಾಗಾದ್ರೆ ವಿರೋಧಗಳು ಸಾಕಷ್ಟಿದ್ವು, ಆದ್ರೆ ಆ ವಿರೋಧದ ಮಧ್ಯೆಯೂ ಕೂಡ ಲಾಲ್ಬಾಗ್ಗೆ ಸುರಂಗ ನುಗ್ಗುತ್ತಾ? ಗಾರ್ಡನ್ ಸಿಟಿ ಅನ್ನುವಂತಹ ಹೆಸರಿದೆ. ಈ ಅನ್ವರ್ಥಕ್ಕೆ ಮಹಾ ಪ್ರಮಾದ ಕಾದಿದೆಯಾ ಅನ್ನೋ ಪ್ರಶ್ನೆ. ಪಾರ್ಕ್ಗಳ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆಗೆ ಅನುಮೋದನೆಯನ್ನ ನೀಡಲಾಗಿದೆ. 1975ರ ಕಾಯ್ದೆ ತಿದ್ದುಪಡಿಗೆ ಸಚಿವ ಸಂಪುಟ ಸಭೆ ಈಗ ಒಪ್ಪಿಗೆಯನ್ನ ನೀಡಿದೆ. ಇದು ಈಗ ಸಾಕಷ್ಟು ಆತಂಕಕ್ಕೆ, ಹಲವಾರು ಪ್ರಶ್ನೆಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಕಾರಣ ಸ್ವಲ್ಪ ದಿನಗಳ ಹಿಂದೆ ನಾವು ಗಮನಿಸಿದ್ವಿ, ಈ ಲಾಲ್ಬಾಗ್ ಆಗಿರ್ಬೋದು, ಕಬ್ಬನ್ ಪಾರ್ಕ್ ಆಗಿರ್ಬೋದು, ಅಲ್ಲಿರುವಂತಹ ಮರಗಳನ್ನ ಕಡಿಯುವಂತಹ ನಿಟ್ಟಿನಲ್ಲಿ, ಜೊತೆಗೆ ಅಭಿವೃದ್ಧಿಯ ಹೆಸರಿನಲ್ಲಿ ಸುರಂಗ ಮಾರ್ಗಗಳನ್ನ ಮಾಡಬೇಕು, ಜೊತೆಗೆ ಜನದಟ್ಟಣೆ, ವಾಹನ ದಟ್ಟಣೆ ಇದೆಲ್ಲವನ್ನೂ ಕೂಡ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಸರ್ಕಾರದ ವತಿಯಿಂದ ನಡೀತಾ ಇದೆ. ಆದರೆ ಈ ಅಭಿವೃದ್ಧಿಗಳು ಅಟ್ ವಾಟ್ ಕಾಸ್ಟ್ ಅನ್ನೋದನ್ನ ಗಮನಿಸಿದ್ರೆ, ಇಲ್ಲಿ ಲಾಲ್ಬಾಗ್ ಕಬ್ಬನ್ ಪಾರ್ಕ್ನಲ್ಲಿರುವಂತಹ ಅನೇಕ ಮರಗಳು ಇದೆಲ್ಲವನ್ನೂ ಕೂಡ ಕಡಿಬೇಕಾಗತ್ತೆ ಅನ್ನುವಂಥ ವಿಚಾರ ಈಗ ಅನುಮೋದನೆ ಕೂಡ ಸಿಕ್ಕಿದ್ದಾಗಿದೆ. ಸರ್ಕಾರಿ ಪಾರ್ಕ್ಗಳ ಸಂರಕ್ಷಣೆ ತಿದ್ದುಪಡಿ ಬಿಲ್ಗೆ ಒಪ್ಪಿಗೆಯನ್ನ ನೀಡಲಾಗಿದೆ. ಪಾರ್ಕ್ಗಳ 5% ಜಾಗ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಅನುಮೋದನೆಯನ್ನ ನೀಡಲಾಗಿದೆ, ತಿದ್ದುಪಡಿಯನ್ನ ತರಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಸಮ್ಮತಿಗೆ ಈಗ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾರ್ಕ್ ಜಾಗವನ್ನ ಜನ ಬಳಕೆಗೆ ಬಳಸೋದಕ್ಕೆ ನಿರ್ಧಾರ ಮಾಡಿರೋದಿದೆಯಲ್ಲ, ಇದು ಈಗ ಆಕ್ರೋಶಕ್ಕೆ ಕಾರಣ. 5% ಜಾಗವನ್ನ ಮೂಲ ಸೌಕರ್ಯಕ್ಕೆ ಬಳಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ರಸ್ತೆ ಆಗಿರಬಹುದು, ಸುರಂಗ ಆಗಿರಬಹುದು, ಇದರ ನಿರ್ಮಾಣಕ್ಕೆ ಬಳಸೋದಕ್ಕೆ ಈ ಬಿಲ್ನಲ್ಲಿ ಅವಕಾಶವನ್ನು ನೀಡಲಾಗಿದೆ. ಸಿಎಂ ಡಿಕೆ ಸಂಪುಟದ ನಿರ್ಧಾರದ ಬಗ್ಗೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ವಾರ್ಡ್ಗಿರುವಂತಹ ಒಂದು ಪಾರ್ಕ್ ಅದು ಕೂಡ ನಿರ್ನಾಮ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಆತಂಕ ಈಗ ಕಾಡ್ತಾ ಇದೆ. ಈ ತಿದ್ದುಪಡಿ ಬಿಲ್ ಏನಾದರೂ ಜಾರಿ ಆಗಿದ್ದೇ ಆದಲ್ಲಿ ಗ್ರೀನ್ ಸಿಟಿ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರಿಗೆ ಖಂಡಿತವಾಗ್ಲೂ ಕೂಡ ಸಂಚಕಾರ. ಬೆಂಗಳೂರಿಗರಿಗೆ ಹಸಿರು ಹೋದ್ರೆ ಉಸಿರುಗಟ್ಟುವಂತಹ ಆತಂಕ. ಇರೋದೇ ಒಂದಷ್ಟು ಪಾರ್ಕ್ಗಳು, ಅದರಲ್ಲಿರೋದು ಒಂದಷ್ಟು ಮರಗಳು, ಅದನ್ನು ಕೂಡ ಉಳಿಸಿಕೊಳ್ಳದೆ ಹೋದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಜೀವನ ಹೇಗೆ, ಬದುಕು ಹೇಗೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಪರಿಸರ ಪ್ರೇಮಿಗಳು ಕೂಡ ಈ ಹಿಂದೆಯೂ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು, ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಹಲವಾರು ರೀತಿಯಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು, ಧರಣಿಯನ್ನ ಮಾಡಿದ್ರು. ಆದ್ರೆ